ಓಕೆ ಕರಿಬಸಪ್ಪರ ಇನ್ನೊಂದು ಪ್ರಶ್ನೆ. ಈಗ ನೀವು ಹಲವಾರು ವರ್ಷಗಳಿಂದ ಬಹಳಷ್ಟು ವಿಡಿಯೋಗಳನ್ನ ಮಾಡ್ಕೊಂಡು ಬಂದಿದ್ದೀರಾ. ಜಿಮ್ ಟ್ರೈನಿಂಗ್ ಬಗ್ಗೆ ಹೇಳ್ಕೊಟ್ಟಿದ್ದೀರಾ, ಹೆಲ್ತ್ ಟಿಪ್ಸ್ ಬಗ್ಗೆ ಹೇಳ್ಕೊಟ್ಟಿದ್ದೀರಾ. ಆ ವಿಡಿಯೋಗಳು ಅಷ್ಟೆಲ್ಲ ವೈರಲ್ ಆಗದೆ ಇರೋ ಸಂದರ್ಭದಲ್ಲಿ ಒಂದು ಡ್ಯಾನ್ಸ್ ಮಾಡ್ತೀರಾ, ಆ ಡ್ಯಾನ್ಸ್ ಮಿಲಿಯನ್ ಗಟ್ಟಲೆ ವ್ಯೂಸ್ ಪಡೆಯುತ್ತೆ. ಹಾಗಾದ್ರೆ ಜನ ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ನಿಮ್ಮಿಂದ? ನೋಡಿ ಮದನವರೇ, ಸ್ನೇಹಿತರೆ, ನೀವೆಲ್ಲ ತಿಳ್ಕೊಂಡಿರೋ ಹಾಗೆ ನಾನು ಡ್ಯಾನ್ಸರ್ ಅಲ್ಲ, ನಾನು ಸಿಂಗರ್ ಅಲ್ಲ. ನೀವೆಲ್ಲ ನೋಡಿರ್ತೀರ ನನ್ನ ಬಗ್ಗೆ, ನೀವು ಗೂಗಲಲ್ಲೋ ಅಥವಾ ಯೂಟ್ಯೂಬಲ್ಲೋ ನೀವೆಲ್ಲ ಹೊಡೆದ್ಬಿಟ್ಟು ನೋಡಿರ್ತೀರ. ಕರಿಬಸಪ್ಪ ಅಂದ ತಕ್ಷಣವೇ ನಾನು ಮಾಡಿರುವ ಬಾಡಿ ಬಿಲ್ಡಿಂಗ್ ಸಾಧನೆ ಬರ್ತದೆ, ನಾನು ಜಿಮ್ ವರ್ಕೌಟ್ ಮಾಡಿರೋದು ಬರೀ ವರ್ಕೌಟ್ ಬಗ್ಗೆ ಬರೀ ಡೀಟೇಲ್ ಬರ್ತದೆ. ಏನಪ್ಪ ವಿಷಯ ಅಂತಂದರೆ, ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಯಾವುದಾದ್ರೂ ಒಂದು ವಿಡಿಯೋ ಅಪ್ಲೋಡ್ ಮಾಡಿದರೆ ಜನಗಳು ನಾವು ಮಾಡಿರೋ ಸಾಧನೆನ ಯಾರು ಬೆರಳೆಣಿಕೆ ಜನಗಳು ಮಾತ್ರ ಸ್ನೇಹಿತರೆ, ಯಾರೂ ನೋಡೋದಿಲ್ಲ. ನಾನು ಸ್ಕ್ವಾಟ್ಸು ಮತ್ತು ಬೆಂಚ್ ಪ್ರೆಸ್ಸು, ಬೈಸೆಪ್ಸು, ಅಬ್ಡಮನ್ ಮಾಡೋದಾಗೆ ಡಯಟ್ ಬಗ್ಗೆ ಎಲ್ಲ ಹೇಳ್ತಾ ಹೋದರೆ ಯಾರೂ ಕೂಡ ನೋಡಲ್ಲ. ಕಾರಣ ಏನಂತಂದರೆ ಸ್ನೇಹಿತರೆ, ಜನಗಳಿಗೆ ಎಂಟರ್ಟೈನ್ಮೆಂಟ್ ಬೇಕು. ಎಂಟರ್ಟೈನ್ಮೆಂಟ್ ಇದ್ರೆ ಮಾತ್ರನೇ ಜನಗಳು ನಮ್ಮ ಕಡೆಗೆ ತಿರುಗಿ ನೋಡ್ತಾರೆ. ಏನಪ್ಪ ಕರಿಬಸಪ್ಪ ಇವರು ಏನು ಬಾಡಿ ಬಿಲ್ಡಿಂಗ್ ಇಂಟರ್ನ್ಯಾಷನಲ್ ಮಾಡಿದ್ದಾರೆ, ಮಾತೆತ್ತಿದ್ರೆ ಬರೀ ಬಾಡಿ ಬಿಲ್ಡಿಂಗ್ ಬಗ್ಗೆ ಹೇಳ್ತಾರೆ ಅಥವಾ ಅವರು ಡಯಟ್ ಬಗ್ಗೆ ವರ್ಕೌಟ್ ಬಗ್ಗೆ ಹೇಳ್ತಾರೆ, ಇವ್ರನ್ನ ಯಾರು ನೋಡೋದು ಹೇಳ್ಬಿಟ್ಟು ಸ್ಕಿಪ್ ಮಾಡ್ತಾರೆ ಸ್ನೇಹಿತರೆ. ಅದಕ್ಕೋಸ್ಕರ ನಾನೇನು ಮಾಡಿದೆ, ನನ್ನ ಸಾಧನೆನ ನಿಮಗೆ ರೀಚ್ ಆಗೋ ಉದ್ದೇಶದಿಂದ ನನಗೆ ಡ್ಯಾನ್ಸು ಬರಲ್ಲ, ಹಾಡು ಹೇಳೋಕ್ಕೂ ಬರಲ್ಲ. ಹಾಗಾಗಿ ನಾನು ಸುಮ್ಮನೆ ಹಂಗೆ ಒಂದು ಡ್ಯಾನ್ಸು ಮಾಡೋದಕ್ಕೆ ಪ್ರಯತ್ನ ಪಟ್ಟೆ. ನೋಡಿದ್ರೆ ಕೆಲವೊಂದು ಆ ಡ್ಯಾನ್ಸ್ಗಳು ನಮ್ಮ ಸ್ನೇಹಿತರುಗಳೆಲ್ಲ ನೋಡ್ಬಿಟ್ಟು ಭಾಳ ಕಾಮಿಡಿ ಆಗಿದೆ, ಭಾಳ ಜೋಕ್ ಆಗಿದೆ ಅಂತ ಹೇಳ್ಬಿಟ್ಟು ಒಬ್ಬೊಬ್ಬರು 200 ಜನಕ್ಕೆ 300 ಜನಕ್ಕೆ ಮಿನಿಮಮ್ 20 ಜನಕ್ಕೆ ಶೇರ್ ಮಾಡೋಕ್ಕೆ ಶುರು ಮಾಡಿದ್ರು. ನೋಡ್ರಿ, ಒಬ್ಬರು ಬಾಡಿ ಬಿಲ್ಡರ್ ಅಂತೆ ರೋಡಲ್ಲಿ ಡ್ಯಾನ್ಸ್ ಮಾಡ್ತಾರೆ, ನೋಡ್ರಿ ಒಬ್ಬರು ಬಾಡಿ ಬಿಲ್ಡರ್ ಅಂತೆ ಹಾಡು ಹೇಳ್ತಾರೆ. ಅವಾಗ ನಾನೇನು ಬಾಡಿ ಬಿಲ್ಡಿಂಗ್ ಮಾಡಿ 200 kg ಸ್ಕ್ವಾಟ್ಸ್ ಹಾಕೊಂಡು ಮಾಡ್ತಾಯಿದ್ದೆ. ನೋಡ್ಬಿಟ್ಟು ಯಾರು ಶೇರ್ ಮಾಡ್ತಾ ಇದ್ದಿಲ್ಲ, ಯಾರು ಪಾಸಿಟಿವ್ ಆಗಿ ಕಮೆಂಟ್ ಆಗ್ತಾ ಇದ್ದಿಲ್ಲ, ಏನು ಇದಾಗ್ತಾ ಇದ್ದಿಲ್ಲ. ಡ್ಯಾನ್ಸ್ ಮಾಡಿದ ತಕ್ಷಣವೇ ಕೆಲವರು ಇಷ್ಟಪಡೋರು ಡ್ಯಾನ್ಸ್ ಮಾಡಿದ ತಕ್ಷಣ, ಅದು ಬಾಡಿ ಬಿಲ್ಡಿಂಗು ಮಾಡಿದ ತಕ್ಷಣ ಇಷ್ಟನೇ ಪಡ್ತಾ ಇದ್ದಿಲ್ಲ. ಅಯ್ಯೋ ಏನು ಮಾತೆತ್ತಿದ್ರೆ ಬರೀ ಬನ್ನಕ್ಕೋ ಬರೀ ಬಾಡಿ ತೋರಿಸ್ತಾನೆ, ಇವನ್ನೇನು ನೋಡೋದು ಅಂತ ಹೇಳ್ಬಿಟ್ಟು ಹಂಗೆ ಸ್ಕಿಪ್ ಮಾಡ್ತಾಯಿದ್ರು ಸ್ನೇಹಿತರೆ. ಹೀಗಾಗಿ ನಾನೇನು ಮಾಡಿದೆ, ಡ್ಯಾನ್ಸ್ ಮಾಡೋಕ್ಕೆ ಶುರು ಮಾಡಿದೆ. ಅಂದರೆ ಜನಗಳಿಗೆ ಏನಂದರೆ ಎಂಟರ್ಟೈನ್ಮೆಂಟ್ ಬೇಕು. ನಾನು ಡ್ಯಾನ್ಸ್ ಮಾಡಿದ ಮೇಲಿಂದ ಸಿಕ್ಕಾಪಟ್ಟೆ ಜನಗಳು ನೋಡೋಕೆ ಶುರು ಮಾಡಿದ್ರು. ಆವಾಗ ಜನಗಳಿಗೆ ಗೊತ್ತಾಗಾಯಿತು, ಓ ಬಾಡಿ ಬಿಲ್ಡರ್ ಅಂದರೆ ಇವರೇನಪ್ಪ ಅಂತಂದು ಸ್ನೇಹಿತರೆ. ಇದು ನಾನು ಒಂದು ಕಂಡು ಹಿಡ್ಕೊಂಡಿದ್ದು ಸ್ನೇಹಿತರೆ. ಯಾಕಂದರೆ ಇವತ್ತಿನ ದಿನ ಜನಗಳು, ನಾನು ಹೇಳ್ತೀನಿ ನಿಮಗೆ, ಬಾಡಿ ಬಿಲ್ಡಿಂಗ್ ಅಂತಂದರೆ ಇದು ನಮ್ಮ ಯುವಕರಿಗೆ, ಕೆಲವೊಂದು ಕ್ರೀಡೆಯಲ್ಲಿ ಆಸಕ್ತಿ ಇರ್ತಕ್ಕಂಥವ್ರು ಮಾತ್ರ ಈ ವಿಡಿಯೋಗಳನ್ನ ನನ್ನನ್ನು ಇಷ್ಟಪಡ್ತಾರೆ. ಆದರೆ ಮನೆಯಲ್ಲಿ ಅಜ್ಜ ಅಜ್ಜಿರು, ನಮ್ಮ ಅಕ್ಕ ತಂಗಿರು ಅವರೆಲ್ಲ ಈ ಬಾಡಿ ಬಿಲ್ಡಿಂಗನ್ನು ನೋಡೋಕ್ಕೆ ಇಷ್ಟಪಡಲ್ಲ. ಯಾಕಂದರೆ ಅವ್ರಿಗೆ ಏನಾದರೂ ಒಂದು ಆರೋಗ್ಯ ಸುಧಾರಣೆಗೊಳ್ಳೋದಕ್ಕೆ ಅಥವಾ ಅವ್ರಿಗೆ ಒಂದು ಮನೋರಂಜನೆ ಎಂಟರ್ಟೈನ್ಮೆಂಟ್ ಬೇಕಾಗಿರುತ್ತೆ. ಆಗ ನಾನು ಡ್ಯಾನ್ಸ್ ಮಾಡಿರೋದ್ರಿಂದ ಮನೆ ಮಂದಿ ಎಲ್ಲ ಮಾತಾಗಿದೆ ಅಂತ ಹೇಳೋದಕ್ಕೆ ನಾನು ಹೆಮ್ಮೆಂದು ಹೇಳ್ಕೊಳ್ತಿಲ್ಲ ಸ್ನೇಹಿತರೆ. ಅದೆಲ್ಲ ನೀವು ಮಾಡಿರೋದು. ಅದೇನಾದರೂ ನಾನು ಕರಿಬಸಪ್ಪ ಅಂತ ರೀಚ್ ಆಗಿದ್ದೀನಿ ಅಂತಂದರೆ ಆ ಕ್ರೆಡಿಟ್ ಎಲ್ಲ ನಿಮಗೆ ಸೇರಬೇಕು. ಅದು ನಾನು ಮಾಡಿರ್ತಕ್ಕಂಥ ಡ್ಯಾನ್ಸ್ನ ತಾವುಗಳು ಸಹಿಸ್ಕೊಂಡು ನೋಡಿ ನೀವೆಲ್ಲ ನನ್ನನ್ನು ವ್ಯೂಸ್ ಬರೋದಕ್ಕೆ ಕಾರಣಕರ್ತರು ನೀವೇ ಸ್ನೇಹಿತರೆ. ನಾನು ಓಪನ್ ಆಗಿ ಹೇಳ್ತೀನಿ, ನಾನು ಡ್ಯಾನ್ಸರ್ ಅಲ್ಲ, ನಾನು ಸಿಂಗರ್ ಅಲ್ಲ ಸ್ನೇಹಿತರೆ, ನಾನು ಬಾಡಿ ಬಿಲ್ಡರ್ ಸ್ನೇಹಿತರೆ. ಬಾಡಿ ಬಿಲ್ಡಿಂಗಿಂದ ಸ್ಪೋರ್ಟ್ಸ್ ಕೋಟಾದಲ್ಲಿ ಅಪಾಯಿಂಟ್ ಆಗಿ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಅನ್ನ ತಿಂತಾ ಇದ್ದೀನಿ ಸ್ನೇಹಿತರೆ. ನಾನು ಮೂಲತಃ ದಾವಣಗೆರೆ, ಕೆಲಸ ಮಾಡೋದು ಬೆಂಗಳೂರು ಸ್ನೇಹಿತರೆ. ನಾನು ಏನಾದರೂ ನಿಮಗೆ ಡ್ಯಾನ್ಸ್ ಮಾಡದೇ ಇದ್ದಿದ್ರೆ ನಾನು ಯಾರಂತ ನಿಮಗೆ ಗೊತ್ತೇ ಹಾಕಿದ್ದಿಲ್ಲ ಸ್ನೇಹಿತರೆ. ನಾನು ಡ್ಯಾನ್ಸು ಮಾಡಿರೋದ್ರಿಂದನೇ ಇವತ್ತಿಂದ ನಾನು ನೋಡಿ ನಿಮ್ಗೆ ಬಾಡಿ ಬಿಲ್ಡಿಂಗ್ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ಸ್ನೇಹಿತರೆ.